ಸೊ ನೀವು ಏನಾದರೂ ಪ್ರಾಪರ್ಟಿ ಹಾಕ್ಸ್ಕೊಂಡಿದ್ರಿ ಅಂತಂದ್ರೆ ಹೆಂಗ್ ಕೇರ್ ತಗೋಬೇಕಪ್ಪ ಅಂತಂದ್ರೆ ಮತ್ತೆ ಹೆಂಗ್ ಚೆಕ್ ಮಾಡ್ಕೋಬೇಕು ಏನಂದ್ರೆ ಪ್ರತಿ ದಿವಸ ನೀವು ವಾಶ್ರೂಮ್ ಪಾಸ್ ಮಾಡುವಾಗ ಥ್ರೆಡ್ಸ್ ಅದಾವೋ ಇಲ್ಲೋ ಫಿಂಗರ್ಸ್ಲೆ ಪೆಲ್ವಿಕ್ ಎಕ್ಸಾಮಿನೇಷನ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದು ಮನೆ ಒಳಗಡೆ. ಇಲ್ಲ ಅಂತಂದ್ರೆ ಮಂತ್ಲಿ ನಿಮಗೆ ಪೀರಿಯಡ್ಸ್ ಆದಾಗ ಅದು ಥ್ರೆಡ್ಸ್ ಸ್ವಲ್ಪ ಲೂಸ್ ಆಗ್ಬಿಟ್ಟು ಕೆಳಗಡೆ ಬಂದಿರ್ತದ ಅವಾಗ ಚೆಕ್ ಮಾಡ್ಕೋಬಹುದು. ಮತ್ತಿನ್ನು ಅಕಸ್ಮಾತ್ ನಿಮ್ಗೆ ಪೀರಿಯಡ್ಸ್ ಬಂದಾಗ್ಲೂ ಸಿಕ್ಕಿಲ್ಲಪ್ಪ ಅಂತಂದ್ರೆ ಹಾಸ್ಪಿಟಲ್ ಹೋಗ್ಬಿಟ್ಟು ಒಂದ್ಸರಿ ಪೆಲ್ವಿಕ್ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ರಿ. ನಾವು ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್ ಹಾಕಿ ನೋಡೋದ್ರಿಂದ ನಮಗೆ ಈಸಿಲಿ ಗೊತ್ತಾಗ್ತದೆ. ಸೊ ಅದ್ರೊಳಗೂ ಏನಾದ್ರೂ ನಿಮ್ಗೆ ಸಿಕ್ಕಿಲ್ಲ ಅಂತಂದ್ರ ಒಂದು ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ರಿ. ಅಲ್ಟ್ರಾಸೌಂಡ್ ಒಳಗಡೆ ನಮ್ಗೆ ಕ್ಲಿಯರ್ಲಿ ಗೊತ್ತಾಗ್ತದ ವೆದರ್ ಕಾಪರ್ಟಿ ಆಯ್ತೋ ಏನಿಲ್ಲೋ, ಹೊರಗಡೆ ಹೋಗ್ಯದ ಇಲ್ಲ ಯುಟ್ರೈನ್ ಮಸಲ್ಸ್ ಒಳಗಡೆ ಎಂಬೆಡೆಡ್ ಐತಿ, ಏನ್ ಸಮ್ಟೈಮ್ಸ್ ರಪ್ಚರ್ ಆಗ್ಬಿಟ್ಟು ಹೊರಗಡೆನೂ ಬಂದಿರ್ತದ, ಅದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಮತ್ತಿನ್ನ ಹಿಂಗ ಆಗ್ಬಾರ್ದಪ್ಪ ಅಂತಂದ್ರ ನೀವು ಥ್ರೆಡ್ಸ್ ಚೆಕ್ ಮಾಡೋದು ಒಂದು. ಇನ್ನು ಎರಡನೇದು 3 ವರ್ಷದ್ದು 5 ವರ್ಷದ್ದು 10 ವರ್ಷದ್ದು ಕಾಪರ್ಟಿ ಇರ್ತಾವಲ್ಲ ಅದ್ರ ಟೈಮಿಂಗ್ ನೋಡ್ಕೊಂಡ್ಬಿಟ್ಟು ನಿಮ್ದು ಎಕ್ಸ್ಪೈರ್ ಆಗಿತ್ತಂದ್ರ ಅದು ಕಾಪರ್ಟಿ ಕರೆಕ್ಟ್ ಟೈಮಿಗೆ ಹೋಗಿ ಹಾಸ್ಪಿಟಲ್ಗೆ ಹೋಗಿ ತೆಗೆಸ್ಕೊಳ್ಬೇಕು. ಅದ ಅಲ್ಲೇ ಇರೋದ್ರಿಂದ ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದ. ಓಕೆ, ಬಿ ಕೇರ್ಫುಲ್.